ಆ ಗ್ರಾಮದ ಜನರು ಗ್ರಾಮ ಪಂಚಾಯತ್ ಅಧಿಕಾರಿಗಳ ವಿರುದ್ಧ ವಿನೂತನ ಪ್ರತಿಭಟನೆ ನಡೆಸಿದ್ದಾರೆ. ಅವರ ಪ್ರತಿಭಟನೆಯ ಸ್ವರೂಪ ಹೇಗಿತ್ತು ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯ ಎಷ್ಟರ ಮಟ್ಟಿಗಿದೆ ರಿಪೋರ್ಟ್ ಇಲ್ಲಿದೆ. ಗ್ರಾಮ ಪಂಚಾಯತ್ನಲ್ಲಿ ಜಾನುವಾರು ಕಟ್ಟಿ ಪ್ರತಿಭಟನೆ. ದನದ ಶೆಡ್ ನಿರ್ಮಾಣದ ಬಿಒಸಿ ಹಣ ಬಿಡುಗಡೆಗೆ ಆಗ್ರಹ. ನಾವು ಏನು ಮಾಡೋದು, ದನ ಹೊಡ್ಕೊಂಬರ್ತೀವಿ, ಕಟ್ಟಿ ಹಾಕ್ತೀವಿ, ಬಾತನಿಲಿ ಆಗ್ತವ್ರಿ. ಇದು ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನ ಗುಂಡೂರು ಗ್ರಾಮ ಪಂಚಾಯತ್. ಇಲ್ಲಿ ಜಾನುವಾರುಗಳನ್ನು ಕಟ್ಟಿ ಗ್ರಾಮಸ್ಥರು ವಿನೂತನವಾಗಿ ಪ್ರತಿಭಟನೆ ಮಾಡುತ್ತಿದ್ದಾರೆ. ಕಳೆದೊಂದು ವರ್ಷದಿಂದ ದನದ ಶೆಡ್ ನಿರ್ಮಾಣದ ಬಿಒಸಿ ಹಣ ಬಿಡುಗಡೆಯಾಗದಿದ್ದಕ್ಕೆ ಗ್ರಾಮಸ್ಥರು ರೊಚ್ಚಿಗೆದ್ದಿದ್ದಾರೆ. ತಮ್ಮ ಜಾನುವಾರುಗಳನ್ನು ಪಂಚಾಯತ್ ಆವರಣದಲ್ಲಿ ಕಟ್ಟಿಹಾಕಿ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸರ್ಕಾರವು ದನದ ಶೆಡ್ ನಿರ್ಮಾಣಕ್ಕೆ 57,000 ರೂಪಾಯಿ ನಿಗದಿ ಮಾಡಿದ್ರು ಗ್ರಾಮಸ್ಥರಿಗೆ ಇದುವರೆಗೆ ಸಿಕ್ಕಿರುವುದು ಕೇವಲ 7,000 ರೂಪಾಯಿ ಮಾತ್ರ. ಉಳಿದ ಹಣ ಕೇಳಿದ್ರೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಸರ್ಕಾರದ ಕಡೆಯಿಂದ ಬಿಒಸಿ ಹಣ ಬಿಡುಗಡೆಯಾಗಿಲ್ಲ ಅಂತ ಹೇಳ್ತಿದ್ದಾರಂತೆ. ಇದರಿಂದ ರೋಸಿ ಹೋಗಿರುವಂತಹ ಗ್ರಾಮಸ್ಥರು ಪಂಚಾಯತ್ ಆವರಣದಲ್ಲಿ ಜಾನುವಾರುಗಳನ್ನ ಕಟ್ಟಿಹಾಕಿ ಪ್ರತಿಭಟನೆ ಮಾಡಿದ್ದಾರೆ. ಹಣ ಬಿಡುಗಡೆಯಾಗುವವರೆಗೂ ಕೂಡ ಜಾನುವಾರುಗಳನ್ನ ಪಂಚಾಯತ್ನಿಂದ ಕದಲಿಸುವುದಿಲ್ಲ ಅಂತ ಎಚ್ಚರಿಕೆ ನೀಡಿದ್ದಾರೆ. ಅದು ಲೇಬರ್ ಪೇಮೆಂಟ್ 7,000 ರೂಪಾಯಿ ಮಾಡ್ಯಾರ, ಉಳಿದಿದ್ದ ಅಮೌಂಟ್ ಇನ್ನೂ ಮಾಡಿಲ್ಲ. 2,000 ಈಗಾಗಲೇ 3 ವರ್ಷ 3 ವರ್ಷದಿಂದ ಕೇಳಿದ್ರೆ ಏನಂತಿದ್ರು? ಹೇಳಿದ್ನಪ್ಪ ಅಂದ್ರೆ ಅವ್ರು ಇಲ್ಲ ಇವಾಗ ಆಗ್ತಾ ನಾಳೆ ಆಗ್ತಾ ಅಂತಂದು ಟೆಕ್ನಿಕಲ್ ಪ್ರಾಬ್ಲಮ್ ಅದಂತ ಆಗಿದೆ. ಹಂಗಾಗಿ ಇದುವರೆಗೆ ಮಾಡಿದ್ವಿ. ಹೌದು, ಅವ್ರಾಗ BOC ಅಮೌಂಟ್ 3 ಸತಿ ಆಗೈತೆ. ನಮ್ದು ಆದ್ಮೇಲೆ ಬೇರೆದೆಲ್ಲ ಆಗೈತಿ, ನಂದಾಗಿಲ್ಲ. 3 ಸತಿ ಆಯ್ತಪ್ಪ ಅಂದ್ರೆ ಆ 3 ಸತಿ 1 ಸತಿನ ಹಾಕಿಲ್ಲ. ಎಲ್ಲ ತಮ್ಗೆ ಬೇಕಾದ್ರೆ ಹಾಕನೆ. ಇನ್ನು ಗ್ರಾಮ ಪಂಚಾಯತ್ ಅಧಿಕಾರಿಗಳು ಸಿಬ್ಬಂದಿ ಬೇಜವಾಬ್ದಾರಿತನಕ್ಕೆ ಗ್ರಾಮಸ್ಥರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ನಿಜವಾದ ಫಲಾನುಭವಿಗಳಿಗೆ ಹಣ ನೀಡದೆ ದನದ ಶೆಡ್ ನಿರ್ಮಾಣ ಮಾಡದೇ ಇರುವವರಿಗೆ ಮಾತ್ರ ಬಿಲ್ ಪಾವತಿ ಮಾಡಿದ್ದಾರೆ ಎಂದು ಆರೋಪಿಸಿದ್ದಾರೆ. ಇಷ್ಟೇ ಅಲ್ಲದೆ ಕೆಲವು ಫಲಾನುಭವಿಗಳ ಪ್ರಮುಖ ದಾಖಲೆಗಳಿರುವಂತಹ ಫೈಲ್ಗಳನ್ನೇ ಕಳೆದಿದ್ದಾರೆ ಎಂಬ ಆರೋಪವೂ ಕೂಡ ಕೇಳಿ ಬಂದಿದೆ. 3 ವರ್ಷ ಆತ್ರಿ, ಇಲ್ಲಿವರೆಗೆ ಇನ್ನೂ ಅಮೌಂಟ್ ಹಾಕಿಲ್ರಿ. ಮತ್ತೆ ಏನಂತ ಕೇಳಿದ್ರೆ ಫೈಲೇ ಇಲ್ಲ ಅಂತಾರಿ. ಫೈಲ್ ಎಲ್ಲಿ ಬಿಸಾಕ್ಯಾರ ಗೊತ್ತಿಲ್ರಿ. ಈ ಫೈಲ್ ಕೇಳ್ತಾರ್ರಿ, ತರಬೇಕ್ರಿ. ಆಗ್ತೀವಿ ಅಂದ್ರೆ ಇಲ್ಲಿವರೆಗೆ ಹಾಕಿಲ್ರಿ, ಈಗ ಕೇಳಿದ್ರೆ ಫೈಲ್ ಇಲ್ಲ ಅಂತಾರೆ. ಪ್ರತಿಭಟನೆ ತೀವ್ರ ಸ್ವರೂಪ ಪಡೆದ ನಂತರವೂ ಕೂಡ ಗ್ರಾಮಸ್ಥರ ಸಮಸ್ಯೆಗೆ ಅಧಿಕಾರಿಗಳು ಸ್ಪಂದಿಸಿಲ್ಲ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನವನ್ನು ಹರಿಸ್ತಾರಾ ಕಾದಷ್ಟೇ ನೋಡಬೇಕಾಗುತ್ತೆ. ಹಿರಯ್ಯ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಆ ಗ್ರಾಮದ ಜನರು ಗ್ರಾಮ ಪಂಚಾಯತ್ ಅಧಿಕಾರಿಗಳ ವಿರುದ್ಧ ವಿನೂತನ ಪ್ರತಿಭಟನೆ ನಡೆಸಿದ್ದಾರೆ. ಅವರ ಪ್ರತಿಭಟನೆಯ ಸ್ವರೂಪ ಹೇಗಿತ್ತು ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯ ಎಷ್ಟರ ಮಟ್ಟಿಗಿದೆ ರಿಪೋರ್ಟ್ ಇಲ್ಲಿದೆ. ಗ್ರಾಮ ಪಂಚಾಯತ್ನಲ್ಲಿ ಜಾನುವಾರು ಕಟ್ಟಿ ಪ್ರತಿಭಟನೆ. ದನದ ಶೆಡ್ ನಿರ್ಮಾಣದ ಬಿಒಸಿ ಹಣ ಬಿಡುಗಡೆಗೆ ಆಗ್ರಹ. ನಾವು ಏನು ಮಾಡೋದು, ದನ ಹೊಡ್ಕೊಂಬರ್ತೀವಿ, ಕಟ್ಟಿ ಹಾಕ್ತೀವಿ, ಬಾತನಿಲಿ ಆಗ್ತವ್ರಿ. ಇದು ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನ ಗುಂಡೂರು ಗ್ರಾಮ ಪಂಚಾಯತ್. ಇಲ್ಲಿ ಜಾನುವಾರುಗಳನ್ನು ಕಟ್ಟಿ ಗ್ರಾಮಸ್ಥರು ವಿನೂತನವಾಗಿ ಪ್ರತಿಭಟನೆ ಮಾಡುತ್ತಿದ್ದಾರೆ. ಕಳೆದೊಂದು ವರ್ಷದಿಂದ ದನದ ಶೆಡ್ ನಿರ್ಮಾಣದ ಬಿಒಸಿ ಹಣ ಬಿಡುಗಡೆಯಾಗದಿದ್ದಕ್ಕೆ ಗ್ರಾಮಸ್ಥರು ರೊಚ್ಚಿಗೆದ್ದಿದ್ದಾರೆ. ತಮ್ಮ ಜಾನುವಾರುಗಳನ್ನು ಪಂಚಾಯತ್ ಆವರಣದಲ್ಲಿ ಕಟ್ಟಿಹಾಕಿ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸರ್ಕಾರವು ದನದ ಶೆಡ್ ನಿರ್ಮಾಣಕ್ಕೆ 57,000 ರೂಪಾಯಿ ನಿಗದಿ ಮಾಡಿದ್ರು ಗ್ರಾಮಸ್ಥರಿಗೆ ಇದುವರೆಗೆ ಸಿಕ್ಕಿರುವುದು ಕೇವಲ 7,000 ರೂಪಾಯಿ ಮಾತ್ರ. ಉಳಿದ ಹಣ ಕೇಳಿದ್ರೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಸರ್ಕಾರದ ಕಡೆಯಿಂದ ಬಿಒಸಿ ಹಣ ಬಿಡುಗಡೆಯಾಗಿಲ್ಲ ಅಂತ ಹೇಳ್ತಿದ್ದಾರಂತೆ. ಇದರಿಂದ ರೋಸಿ ಹೋಗಿರುವಂತಹ ಗ್ರಾಮಸ್ಥರು ಪಂಚಾಯತ್ ಆವರಣದಲ್ಲಿ ಜಾನುವಾರುಗಳನ್ನ ಕಟ್ಟಿಹಾಕಿ ಪ್ರತಿಭಟನೆ ಮಾಡಿದ್ದಾರೆ. ಹಣ ಬಿಡುಗಡೆಯಾಗುವವರೆಗೂ ಕೂಡ ಜಾನುವಾರುಗಳನ್ನ ಪಂಚಾಯತ್ನಿಂದ ಕದಲಿಸುವುದಿಲ್ಲ ಅಂತ ಎಚ್ಚರಿಕೆ ನೀಡಿದ್ದಾರೆ. ಅದು ಲೇಬರ್ ಪೇಮೆಂಟ್ 7,000 ರೂಪಾಯಿ ಮಾಡ್ಯಾರ, ಉಳಿದಿದ್ದ ಅಮೌಂಟ್ ಇನ್ನೂ ಮಾಡಿಲ್ಲ. 2,000 ಈಗಾಗಲೇ 3 ವರ್ಷ 3 ವರ್ಷದಿಂದ ಕೇಳಿದ್ರೆ ಏನಂತಿದ್ರು? ಹೇಳಿದ್ನಪ್ಪ ಅಂದ್ರೆ ಅವ್ರು ಇಲ್ಲ ಇವಾಗ ಆಗ್ತಾ ನಾಳೆ ಆಗ್ತಾ ಅಂತಂದು ಟೆಕ್ನಿಕಲ್ ಪ್ರಾಬ್ಲಮ್ ಅದಂತ ಆಗಿದೆ. ಹಂಗಾಗಿ ಇದುವರೆಗೆ ಮಾಡಿದ್ವಿ. ಹೌದು, ಅವ್ರಾಗ BOC ಅಮೌಂಟ್ 3 ಸತಿ ಆಗೈತೆ. ನಮ್ದು ಆದ್ಮೇಲೆ ಬೇರೆದೆಲ್ಲ ಆಗೈತಿ, ನಂದಾಗಿಲ್ಲ. 3 ಸತಿ ಆಯ್ತಪ್ಪ ಅಂದ್ರೆ ಆ 3 ಸತಿ 1 ಸತಿನ ಹಾಕಿಲ್ಲ. ಎಲ್ಲ ತಮ್ಗೆ ಬೇಕಾದ್ರೆ ಹಾಕನೆ. ಇನ್ನು ಗ್ರಾಮ ಪಂಚಾಯತ್ ಅಧಿಕಾರಿಗಳು ಸಿಬ್ಬಂದಿ ಬೇಜವಾಬ್ದಾರಿತನಕ್ಕೆ ಗ್ರಾಮಸ್ಥರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ನಿಜವಾದ ಫಲಾನುಭವಿಗಳಿಗೆ ಹಣ ನೀಡದೆ ದನದ ಶೆಡ್ ನಿರ್ಮಾಣ ಮಾಡದೇ ಇರುವವರಿಗೆ ಮಾತ್ರ ಬಿಲ್ ಪಾವತಿ ಮಾಡಿದ್ದಾರೆ ಎಂದು ಆರೋಪಿಸಿದ್ದಾರೆ. ಇಷ್ಟೇ ಅಲ್ಲದೆ ಕೆಲವು ಫಲಾನುಭವಿಗಳ ಪ್ರಮುಖ ದಾಖಲೆಗಳಿರುವಂತಹ ಫೈಲ್ಗಳನ್ನೇ ಕಳೆದಿದ್ದಾರೆ ಎಂಬ ಆರೋಪವೂ ಕೂಡ ಕೇಳಿ ಬಂದಿದೆ. 3 ವರ್ಷ ಆತ್ರಿ, ಇಲ್ಲಿವರೆಗೆ ಇನ್ನೂ ಅಮೌಂಟ್ ಹಾಕಿಲ್ರಿ.
ಈಗ ಮತ್ತೆ ಏನನ್ ಕೇಳಿದ್ರೆ ಪೈಲೇ ಇಲ್ಲ ಅಂತಾರೆ. ಹ್ಮ್ ಪೈಲ್ ಎಲ್ಲಿ ಬಿಸಾಕ್ಯಾರ ಗೊತ್ತಿಲ್ರಿ. ಈ ಪೈಲ್ ಕೇಳ್ತಾರ ತರ್ಬೇಕ್ರಿ. ಆಗ್ತೀವಿ ಅಂದ್ರೆ ಇಲ್ಲಿವರೆಗೆ ಹಾಕಿಲ್ರಿ. ಈಗ ಕೇಳಿದ್ರೆ ಪೈಲ್ ಇಲ್ಲ ಅಂತಾರೆ. ಪ್ರತಿಭಟನೆ ತೀವ್ರ ಸ್ವರೂಪ ಪಡೆದ ನಂತರವೂ ಕೂಡ ಗ್ರಾಮಸ್ಥರ ಸಮಸ್ಯೆಗೆ ಅಧಿಕಾರಿಗಳು ಸ್ಪಂದಿಸಿಲ್ಲ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನವನ್ನು ಹರಿಸ್ತಾರಾ ಕಾದಷ್ಟೇ ನೋಡಬೇಕಾಗುತ್ತೆ. ಹಿರಯ್ಯ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಆ ಗ್ರಾಮದ ಜನರು ಗ್ರಾಮ ಪಂಚಾಯತ್ ಅಧಿಕಾರಿಗಳ ವಿರುದ್ಧ ವಿನೂತನ ಪ್ರತಿಭಟನೆ ನಡೆಸಿದ್ದಾರೆ. ಅವರ ಪ್ರತಿಭಟನೆಯ ಸ್ವರೂಪ ಹೇಗಿತ್ತು ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯ ಎಷ್ಟರ ಮಟ್ಟಿಗಿದೆ? ರಿಪೋರ್ಟ್ ಇಲ್ಲಿದೆ. ಗ್ರಾಮ ಪಂಚಾಯತ್ನಲ್ಲಿ ಜಾನುವಾರು ಕಟ್ಟಿ ಪ್ರತಿಭಟನೆ. ದನದ ಶೆಡ್ ನಿರ್ಮಾಣದ ಬಿಒಸಿ ಹಣ ಬಿಡುಗಡೆಗೆ ಆಗ್ರಹ. ನಾವ್ ಏನ್ ಮಾಡೋದು, ದನ ಹೊಡ್ಕೊಂಬರ್ತೀವಿ, ಕಟ್ಟಿ ಹಾಕ್ತಿವ್ರಿ. ಬಾತನಿಲಿ ಹಾಕೋರು. ಇದು ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನ ಗುಂಡೂರು ಗ್ರಾಮ ಪಂಚಾಯತ್. ಇಲ್ಲಿ ಜಾನುವಾರುಗಳನ್ನ ಕಟ್ಟಿ ಗ್ರಾಮಸ್ಥರು ವಿನೂತನವಾಗಿ ಪ್ರತಿಭಟನೆ ಮಾಡುತ್ತಿದ್ದಾರೆ. ಕಳೆದೊಂದು ವರ್ಷದಿಂದ ದನದ ಶೆಡ್ ನಿರ್ಮಾಣದ ಬಿಒಸಿ ಹಣ ಬಿಡುಗಡೆಯಾಗದಿದ್ದಕ್ಕೆ ಗ್ರಾಮಸ್ಥರು ರೊಚ್ಚಿಗೆದ್ದಿದ್ದಾರೆ. ತಮ್ಮ ಜಾನುವಾರುಗಳನ್ನ ಪಂಚಾಯತ್ ಆವರಣದಲ್ಲಿ ಕಟ್ಟಿಹಾಕಿ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸರ್ಕಾರವು ದನದ ಶೆಡ್ ನಿರ್ಮಾಣಕ್ಕೆ 57,000 ರೂಪಾಯಿ ನಿಗದಿ ಮಾಡಿದ್ರು. ಗ್ರಾಮಸ್ಥರಿಗೆ ಇದುವರೆಗೆ ಸಿಕ್ಕಿರುವುದು ಕೇವಲ 7,000 ರೂಪಾಯಿ ಮಾತ್ರ. ಉಳಿದ ಹಣ ಕೇಳಿದ್ರೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಸರ್ಕಾರದ ಕಡೆಯಿಂದ ಬಿಒಸಿ ಹಣ ಬಿಡುಗಡೆಯಾಗಿಲ್ಲ ಅಂತ ಹೇಳ್ತಿದ್ದಾರಂತೆ. ಇದರಿಂದ ರೋಸಿ ಹೋಗಿರುವಂತಹ ಗ್ರಾಮಸ್ಥರು ಪಂಚಾಯತ್ ಆವರಣದಲ್ಲಿ ಜಾನುವಾರುಗಳನ್ನ ಕಟ್ಟಿಹಾಕಿ ಪ್ರತಿಭಟನೆ ಮಾಡಿದ್ದಾರೆ. ಹಣ ಬಿಡುಗಡೆಯಾಗುವವರೆಗೂ ಕೂಡ ಜಾನುವಾರುಗಳನ್ನ ಪಂಚಾಯತ್ನಿಂದ ಕದಲಿಸುವುದಿಲ್ಲ ಅಂತ ಎಚ್ಚರಿಕೆ ನೀಡಿದ್ದಾರೆ. 23-24 ಅದು ಲೇಬರ್ ಪೇಮೆಂಟ್ 7,000 ರೂಪಾಯಿ ಮಾಡ್ಯಾರ. ಉಳಿದಿದ್ದ ಅಮೌಂಟ್ ಇನ್ನೂ ಮಾಡಿಲ್ಲ. 2,000 ಈಗಾಗಲೇ 3 ವರ್ಷ 3 ವರ್ಷದಿಂದ ಕೇಳಿದ್ರೆ ಏನಂತಿದ್ರು? ಹೇಳಿದ್ನಪ್ಪ ಅಂದ್ರೆ ಅವ್ರು ಇಲ್ಲ ಇವಾಗ ಆಗ್ತಾ ನಾಳೆ ಆಗ್ತಾ ಅಂತಂದು ಟೆಕ್ನಿಕಲ್ ಪ್ರಾಬ್ಲಮ್ ಅದಂತ ಆಗಿದೆ. ಹಂಗಾಗಿ ಇದುವರೆಗೆ ಮಾಡಿದ್ವಿ. ಅವ್ರಾಗ ದಿವಸ ಅಮೌಂಟ್ 3 ಸತಿ ಆಗೈತೆ. ನಮ್ದು ಆದ್ಮೇಲೆ ಬೇರೆದೆಲ್ಲ ಆಗೈತಿ. ನಂದಾಗಿಲ್ಲ. 3 ಸತಿ ಆಯ್ತಪ್ಪ ಅಂದ್ರೆ ಆ 3 ಸತಿ 1 ಸತಿನ ಹಾಕಿಲ್ಲ. ಎಲ್ಲ ತಮ್ಗೆ ಬೇಕಾದ್ರೆ ಹಾಕೋಣ. ಇನ್ನು ಗ್ರಾಮ ಪಂಚಾಯತ್ ಅಧಿಕಾರಿಗಳು ಸಿಬ್ಬಂದಿ ಬೇಜವಾಬ್ದಾರಿತನಕ್ಕೆ ಗ್ರಾಮಸ್ಥರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ನಿಜವಾದ ಫಲಾನುಭವಿಗಳಿಗೆ ಹಣ ನೀಡದೆ ದನದ ಶೆಡ್ ನಿರ್ಮಾಣ ಮಾಡದೇ ಇರುವವರಿಗೆ ಮಾತ್ರ ಬಿಲ್ ಪಾವತಿ ಮಾಡಿದ್ದಾರೆ ಎಂದು ಆರೋಪಿಸಿದ್ದಾರೆ. ಇಷ್ಟೇ ಅಲ್ಲದೆ ಕೆಲವು ಫಲಾನುಭವಿಗಳ ಪ್ರಮುಖ ದಾಖಲೆಗಳಿರುವಂತಹ ಫೈಲ್ಗಳನ್ನೇ ಕಳೆದಿದ್ದಾರೆ ಎಂಬ ಆರೋಪವೂ ಕೂಡ ಕೇಳಿ ಬಂದಿದೆ. ಶೆಡ್ಡಿಂದ 3 ವರ್ಷ ಆತ್ರಿ. ಇಲ್ಲಿವರೆಗೆ ಇನ್ನೂ ಅಮೌಂಟ್ ಹಾಕಿಲ್ರಿ. ಈಗ ಮತ್ತೆ ಏನನ್ ಕೇಳಿದ್ರೆ ಪೈಲೇ ಇಲ್ಲ ಅಂತಾರೆ. ಪೈಲ್ ಎಲ್ಲಿ ಬಿಸಾಕ್ಯಾರ ಗೊತ್ತಿಲ್ರಿ. ಈ ಪೈಲ್ ಕೇಳ್ತಾರ ತರ್ಬೇಕ್ರಿ. ಆಗ್ತೀವಿ ಅಂದ್ರೆ ಇಲ್ಲಿವರೆಗೆ ಹಾಕಿಲ್ರಿ. ಈಗ ಕೇಳಿದ್ರೆ ಪೈಲ್ ಇಲ್ಲ ಅಂತಾರೆ. ಪ್ರತಿಭಟನೆ ತೀವ್ರ ಸ್ವರೂಪ ಪಡೆದ ನಂತರವೂ ಕೂಡ ಗ್ರಾಮಸ್ಥರ ಸಮಸ್ಯೆಗೆ ಅಧಿಕಾರಿಗಳು ಸ್ಪಂದಿಸಿಲ್ಲ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನವನ್ನು ಹರಿಸ್ತಾರಾ ಕಾದಷ್ಟೇ ನೋಡಬೇಕಾಗುತ್ತೆ. ಹಿರಯ್ಯ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ.